ಲೈಫ್ನ ರಿಸ್ಕಲ್ಲಿ ಇಟ್ಟು ಮಾಡ್ತಾರೆ. ಸೊ ಹ್ಯಾಟ್ಸ್ ಆಫ್. ಸೊ ಟೈಮು 3:15 ಇವಾಗ ತಿಂದ್ಬಿಟ್ಟು ಬಂದು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರ್ತಾಯಿದೆ. ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹೋಗೋಣ ಅಂತ ಎದ್ದೇಳೋಕ್ಕೆ ಮನ್ಸು ಬರ್ತಾಯಿಲ್ಲ. ಬಟ್ ಸ್ಟಿಲ್ ಬುಕ್ ಮಾಡಿಬಿಟ್ಟಿದ್ವಿ. 500 ರೂಪಾಯಿ ಬೇರೆ ಟಿಕೆಟು ತೊಗೋಣ ಇವಾಗ. ನಮ್ಮ ಮನೆಯಿಂದ ಬರೀ ಒಂದು 10 ನಿಮಿಷನೂ ಆಗಲ್ಲ, ಹತ್ರನೇ ಇರೋದು. ಒಂದು 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಒಳಗಡೆ ಇದೆ. ರೀಚ್ ಆದ್ವಿ. ಏನು ಬರೋ ರಶ್ಶು, ಎಷ್ಟು ಜನ ಹೊರಗಡೆ ನುಗ್ತಾ ಇದ್ದಾರೆ. ಇದೊಂದು ಕ್ಯಾಂಟೀನ್ ಥರ ಏನೋ ಇದೆ, ಸ್ನ್ಯಾಕ್ಸ್ ಇಸ್ಬೇಕಂದ್ರೆ. ಪಾರ್ಕಿಂಗ್ ಫುಲ್ ಔಟಿದೆ. ನಾವು ಬೈಕ್ ಪಾರ್ಕಿಂಗ್ ಆಚೆನೇ ಮಾಡಿದ್ವಿ. ಸೊ ಜೆಮಿನಿ ಸರ್ಕಸ್ ಜನ ಸಾಗರ, ಬೇಜಾನ್ ಜನ ಬಂದ್ಬಿಟ್ಟಿದ್ದಾರೆ. ಟಿಕೆಟ್ ಕೌಂಟ್ರ್ ಅಲ್ಲಿರತ್ತೆ, ಇದು ಎಂಟ್ರೆನ್ಸು. ಜೆಮಿನಿ ಸರ್ಕಸ್ ಸುಮ್ಮನೆ ಕೇಳಿದ್ದೆ, ಬಟ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಟಿಕೆಟ್ 500 ರೂಪಾಯಿ ಟಿಕೆಟ್ ಇದು. ಸೊ 500, 250, 350 ಇರುತ್ತೆ. ಇದು 500, 4 ಗಂಟೆ ಶೋ. 500 ಹೋಗಮ್ಮ. ಎಲ್ಲ ಫಿಲಮಲ್ಲಿ ನೋಡಿದ್ವಿ. ಏರ್ ಆಫ್ ಫೇರಿಯಲ್ಲಿ ನೋಡಿದ್ದು ಲಾಸ್ಟು ಸರ್ಕಸ್. ಇವೆಲ್ಲ ನೋಡ್ತಾ ಇರೋದು. ಸೊ ಹೊರಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಆ ಏರ್ ಆಫ್ ಫೇರಿ ಅಲ್ಲಿ ನೋಡಿದ್ವಲ್ಲ ಮೂವಿಯಲ್ಲಿ, ಅದೇ ನೆನಪು ಬರ್ತಾ ಇದೆ. मिलेगा 500 सर. पूरा खाली फाकड़ी मार रहा है इधर. मोबाइल को भी संभाल के रखे. अगर कोई भी चीज हो गया या गुम हो गया तो इसका जिम्मेवार सर्कस कर्तव्य नहीं होगा. और आपने जिस क्लास का टिकट लिया है उसी क्लास में बैठे और आपका जी ಸೊ ನಮ್ಮದು ಇದು G 1516. ಥ್ಯಾಂಕ್ ಯು ಭಯ್ಯ. ಇಲ್ಲ ಸೊ ಒಳ್ಳೆ ಸೀಟ್ ಸಿಕ್ತು, ಎದುರುಗಡೆನೇ ಇದೆ. ಸಣ್ಣ ಕನ್ಫ್ಯೂಷನ್ ಆಗೋಯ್ತು. ಏನಾಯ್ತು ಅಂದರೆ ನಮ್ಮ ಟಿಕೆಟ್ ನಂಬರು ಇನ್ನೊಬ್ರಿಗೂ ಕೊಟ್ಬಿಟ್ಟಿದ್ರು. G1516, ಇನ್ನೊಬ್ರಿಗೂ G1516 ಇತ್ತು ಸೀಟ್ ನಂಬರು. ಸೊ ನಮ್ಗೆ ಇವಾಗ ಒಂಥರ ರಿಸರ್ವ್ಡಲ್ಲಿ ಕೊಡಿಸಿದ್ದಾರೆ. ಸೊ ಇಲ್ಲಿ ಯಾರು ಬರೋ ಅಂತ VIP ಸ್ಟ್ಯಾಂಡ್ ಥರ. ಸೊ ಮುಂದೆನೇ ನಡೀತಾ ಇದೆ. ಸೊ ನಾವು ಇಲ್ಲಿ ಕೂತಿದ್ದೀವಿ, ಇಲ್ಲೇ ನಮ್ಗೆ ಒಳ್ಳೆ ಸೀಟ್ ಸಿಕ್ತು. ಫಸ್ಟ್ ಟೈಮ್ ಸರ್ಕಸ್ ಎಕ್ಸ್ಪೀರಿಯನ್ಸ್ ಅಂದಿತ್ತು ಲೈಫಲ್ಲೇ ಫಸ್ಟ್ ಟೈಮ್. ಸೊ ಕ್ರೌಡ್ ಬೇಜಾನ್ ಜನ ಬಂದಿದ್ದಾರೆ, ಎಲ್ಲ ಕಿರ್ಚಾಡ್ತಾ ಇದ್ದಾರೆ. ಈ ಸ್ಟ್ಯಾಂಡ್ ಸಕ್ಕದಾಗಿದೆ ನೋಡಿ, ಏನು ಹಿಡಿತಾನೆ ಯಪ್ಪ.
ಫೈನಲಿ ಸರ್ಕಸ್ ಮುಗೀತು. ಸರ್ಕಸ್ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದರೆ ಸ್ವಲ್ಪ ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಆಡ್ಬೋದು. ಅದು ಪೇ ಆ್ಯಂಡ್ ಪ್ಲೇ ಅನಿಸುತ್ತೆ. ಓಕೆ, ಸೊ ಇವಾಗ ತಲಸ್ಸರಿ ರೆಸ್ಟೋರೆಂಟ್ ಟೀ ಕುಡಿಯೋಕೆ ನಿಲ್ಸಿದ್ವಿ ಇಲ್ಲಿ. ಸರ್ಕಸ್ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬರೋವಾಗ ಹೆವಿ ರಶ್ಶು. ಕಾರ್ ಒಳಗಡೆ ನಿಲ್ಸಿರೋರೆಲ್ಲ ಯಾವಾಗ ತೆಗಿತಾರೋ ಗೊತ್ತಿಲ್ಲ. ನಾವು ಹೆಂಗೋ ಬೈಕಲ್ಲಿ ಬಂದ್ವಿ, ಬೈಕ್ ಆಚೆ ನಿಲ್ಲಿಸ್ಬಿಟ್ಟಿದ್ವಿ. ಸೊ ಹೆಂಗೋ ಬೇಗ ತಗೊಂಡು ಆಚೆ ಬಂದ್ವಿ. ಹೆವಿ ರಶ್ಶು. ಆಚೆ ಬರೋ ಅಷ್ಟರಲ್ಲೇ ತಲೆಕೆಟ್ಟೋಯ್ತು. ಕಾರಲ್ಲಿ ಬಂದಿದ್ರೆ ಅಂತೂ ಹೋಯ್ತು ಕತೆ. ಸೊ ಆದಷ್ಟು ಬಂದರೆ ಬೈಕಲ್ಲಿ ಬನ್ನಿ, ಬೆಸ್ಟು. ಎಲ್ಲಿ ಅಲ್ಲಿ ನಿಲ್ಲಿಸ್ಬೋದು ಆಚೆ ಎಲ್ಲ. ಸೊ ಆ್ಯಸ್ ಅ ಹೋಲ್ ಸರ್ಕಸ್ ಬಗ್ಗೆ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಸಖತ್ತಾಗಿತ್ತು. ಅವರು ಅಷ್ಟು ಕಷ್ಟಪಟ್ಟು ನಮಗೋಸ್ಕರ ಎಂಟರ್ಟೈನ್ ಮಾಡೋಕ್ಕೆ ಅಷ್ಟು ಕಷ್ಟಪಟ್ಟು ಲೈಫ್ನ ರಿಸ್ಕಲ್ಲಿಟ್ಟು ಮಾಡ್ತಾರೆ. ಸೊ ಹ್ಯಾಟ್ಸ್ ಆಫ್. ಇನ್ನೂ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಯಲಹಂಕಲ್ಲಿದೆ, ಅಕ್ಕಪಕ್ಕ ಇದ್ದರೆ ಎಲ್ಲಾದರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಲ್ಲ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಆಗಿತ್ತು. ನ್ಯೂ ಇಯರ್ ಡೇ ಆ್ಯಕ್ಚುಲಿ ಸಖತ್ತಾಗಿ ಹೋಯ್ತು. ಬೆಳಗ್ಗೆ ದೇವಸ್ಥಾನ, ಆಮೇಲೆ ಒಳ್ಳೆ ಬಾಳೆ ಎಲೆ ಊಟ, ಆಮೇಲೆ ಸರ್ಕಸ್, ಆಮೇಲೆ ತಲೆಸರಿಯಲ್ಲಿ ಒಂದು ಟೀ. ಸೊ ಈ ಟೀ ಜೊತೆ ಎಂಡ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಮನೆಗೆ ಹೋಗಿ ಚಿಲ್ ಮಾಡೋದು. ನಾಳೆ ಆಫೀಸ್ ಬೇರೆ ಹೋಗಬೇಕು, ಅದೊಂದು. ಸೊ ಅದೇ ಚಿಂತೆ ಇದೆ ಮೈಂಡಲ್ಲಿ. ಸಿಗೋಣ ಇನ್ನು ನೆಕ್ಸ್ಟ್ ವ್ಲಾಗ್. ಬಾಯ್.